ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲ್ಲೂಕಿನಲ್ಲಿರುವ ಗೋರವನಹಳ್ಳಿ ಮಹಾಲಕ್ಷ್ಮೀ ದೇವಸ್ಥಾನವು ಕರ್ನಾಟಕದ ಪ್ರಸಿದ್ಧ ಲಕ್ಷ್ಮೀ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ ಪ್ರತಿಷ್ಠಿತವಾಗಿರುವ ದೇವಿ ಲಕ್ಷ್ಮೀ ಅಮ್ಮನವರ ಎಂಬ ಹೆಸರಿನಿಂದ ಜನರ ಪಾಲಿಗೆ ಅಪಾರ ಭಕ್ತಿಯ ಕೇಂದ್ರವಾಗಿದ್ದಾರೆ. ಕಥೆಯ ಪ್ರಾರಂಭ. ಈ ಸ್ಥಳದ ಮಹಿಮೆ ಸುಮಾರು 1800ರ ದಶಕಕ್ಕೆ ಹೋಗಿ ಬರುತ್ತದೆ. ಸ್ಥಳೀಯ ಪ್ರಕಾರ ಈ ಊರಿನಲ್ಲಿ ಅಬ್ಬಯ್ಯ ಎಂಬ ಜ್ಞಾನಿಯಾದ ಬ್ರಾಹ್ಮಣ ವಾಸಿಸುತ್ತಿದ್ದ. ಅವನಿಗೆ ದೇವಿ ಮಹಾಲಕ್ಷ್ಮಿಯ ದರ್ಶನವು ಆತ್ಮಸಾಕ್ಷಾತ್ಕಾರ ರೂಪದಲ್ಲಿ ಆಗಿದ್ದು, ಅವಳು ಆಶೀರ್ವಾದವಾಗಿ ಒಂದು ಶುದ್ಧವಾದ ಶ್ರೀಲಕ್ಷ್ಮಿ ವಿಗ್ರಹವನ್ನು ಕೊಟ್ಟಳಂತೆ. ಅಬ್ಬಯ್ಯನು ಆ ವಿಗ್ರಹವನ್ನು ಪೂಜಿಸಲು ಪ್ರಾರಂಭಿಸಿದ. ಆದರೆ ಕಾಲಕ್ರಮೇಣ ಆ ವಿಗ್ರಹ ನಾಪತ್ತೆಯಾಗುತ್ತದೆ. ನಂತರ ಅದೇ ಊರಿನಲ್ಲಿ ಅಂಚನಯ್ಯ ಎಂಬ ಧಾರ್ಮಿಕ ಪ್ರಜೆ ಇದ್ದ. ಅವನಿಗೆ ಸ್ವಪ್ನದಲ್ಲಿ ದೇವಿಯ ದರ್ಶನವಾಗಿದ್ದು, ದೇವಿಯ ವಿಗ್ರಹವನ್ನು ಹತ್ತಿರದ ಬಾವಿಯಿಂದ ಹೊರತೆಗೆದುಕೊಳ್ಳುವಂತೆ ಹೇಳಿದರು. ಅಂಚನಯ್ಯನು ಬಾವಿಗೆ ಹೋಗಿ ಮಹಾಲಕ್ಷ್ಮಿ ವಿಗ್ರಹವನ್ನು ಪವಿತ್ರವಾಗಿ ಹೊರತೆಗೆಯುತ್ತಾನೆ ಮತ್ತು ದೇವಿಯಂತೆ ಪೂಜಿಸಲು ಪ್ರಾರಂಭಿಸುತ್ತಾನೆ. ದೇವಿಯ ಅನುಗ್ರಹದಿಂದಾಗಿ ಅವನ ಜೀವನದಲ್ಲಿ ಅಭಿವೃದ್ಧಿ, ಐಶ್ವರ್ಯ ಬರುತ್ತದೆ. ಈ ಸುದ್ದಿ ಹತ್ತಿರದ ಊರುಗಳಿಗೂ ಹರಡುತ್ತದೆ. ದೇವಸ್ಥಾನ ನಿರ್ಮಾಣ. ಅಂಚನಯ್ಯನ ಕುಟುಂಬದವರೇ ದೇವಿಯ ದೇವಸ್ಥಾನವನ್ನು ನಿರ್ಮಿಸಲು ಆರಂಭಿಸುತ್ತಾರೆ. ಅವರು ದೇವಿಯನ್ನು ಪ್ರತಿಷ್ಠಾಪಿಸಿ ಸಾರ್ವಜನಿಕ ಭಕ್ತರಿಗೂ ದರ್ಶನಕ್ಕೆ ಅವಕಾಶ ಮಾಡಿಕೊಡುತ್ತಾರೆ. ಈ ದೇವಿಯ ಮತ್ತೊಬ್ಬ ಭಕ್ತೆಯಾಗಿದ್ದ ಕಮಲಮ್ಮ ಎಂಬ ಮಹಿಳೆ ದೇವಿಯ ಸೇವೆಯಲ್ಲಿ ಬಹುಮಾನ್ಯ ಪಾತ್ರವಹಿಸಿಕೊಂಡಿದ್ದರು. ಅವರು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲು ತಮ್ಮ ಬದುಕನ್ನೇ ಅರ್ಪಿಸಿದರು. ಅವರು ದೇವಾಲಯದಲ್ಲಿ ನಿತ್ಯ ಪೂಜೆ, ಅನ್ನದಾನ ಮೊದಲಾದ ಸೇವೆಗಳನ್ನು ಸ್ಥಾಪಿಸಿದರು. ದೇವಿಯ ಮಹಿಮೆ. ಗೋರವನಹಳ್ಳಿ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ವರ್ಷಾಕಾಲದ ಮಹಾಲಕ್ಷ್ಮಿ, ಐಶ್ವರ್ಯದ ದೇವಿ ಎಂದು ಜನರು ಪೂಜಿಸುತ್ತಾರೆ. ಭಕ್ತರು ತಮ್ಮ ಮನಸ್ಸಿನ ಕೊರತೆಗಳನ್ನು ದೇವಿಗೆ ಅರ್ಪಿಸುತ್ತಾರೆ. ಹೆಚ್ಚು ಮಂದಿ ಹಣದ ತೊಂದರೆ, ಸಾಲದ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಭಾಗ್ಯ ಇತ್ಯಾದಿಗಳಿಗೆ ದೇವಿಯ ದರ್ಶನ ಪಡೆದು ನಂಬಿಕೆ ಇಡುತ್ತಾರೆ. ಪ್ರತಿ ಶುಕ್ರವಾರ ಇಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಹಾಗೂ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ.